ಹಾಯ್ ವೆಲ್ಕಮ್ ಫ್ರಮ್ KSK ವ್ಲಾಗ್ ಇನ್ ಕನ್ನಡ. ಇವತ್ತಿನ ಅನ್ಬಾಕ್ಸಿಂಗ್ ಏನಂದರೆ ರಿಟೈರ್ ಆದ ಮೇಲೆ ಗಿಫ್ಟ್ ಮಾಡಿರ್ತೀರಾ ರಿಮೋಟ್ ಕಂಟ್ರೋಲ್ ರೋಬೋಟ್. ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಸೈಡ್ ಹೋಗುತ್ತೆ, ಈ ಕಡೆ ಹೋದರೆ ಈ ಕಡೆ ಹೋಗುತ್ತೆ, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಸಹ ಮಾಡಿ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ, ಫಸ್ಟ್ ತಗೊಳ್ಳೋಣ. ಇಲ್ಲೇ ತೊಗೊಂಡ್ಬಿಡೋಣ, ಏನು ಮಾಡ್ಸೋದೇನು ಬೇಕಿಲ್ಲ ಅಂತ ಇಷ್ಟೇನು ಬೇಕಿಲ್ಲ ಅಂದ್ಕೊಂಡಿದ್ದೀನಿ. ಬಾಕ್ಸು ಇದು ಸಿಗುತ್ತೆ. ಇದು ಅಷ್ಟೇ ಬಾಕ್ಸ್ ಓಪನ್ ಮಾಡಿದ್ದೀನಿ, ಯಾಕೆ ಅಂತ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ಇದು ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಇವನ್ನ ಇಲ್ಲೇ ಕೂತ್ಕೊಂಡು ತಗೊಳ್ಳೋಣ. ಈಗ ಒಂದು ಬಾಕ್ಸ್ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ಹೇಗಿರ್ತಿದೆ ಅಂತ ತೋರಿಸ್ತೀನಿ. ಈಗ ಓಪನ್ ಮಾಡೋಣಂತೆ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಯಾಕೆಂದರೆ ಆಲ್ಮೋಸ್ಟ್ ಆಲ್ ನನ್ನ ವಿಡಿಯೋದಲ್ಲಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ನೋಡ್ತಿದ್ದಲ್ಲೇ ಕೆಳಗಡೆ ರೆಡ್ಡು ಸಬ್ಸ್ಕ್ರೈಬ್ ಅಂತ ಇರ್ತಾರೆ, ಕ್ಲಿಕ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಪ್ರತಿಯೊಂದು ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡೋದೇ ಅನ್ಕೋತೀನಿ, ಹಾಗೆ ಲೈಕ್ ಸಹ ಮಾಡಿದ್ರೆ ಅಂದ್ಕೊಂಡಿರ್ತೀನಿ. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಬಾಕ್ಸು ಈ ರೀತಿ ಕೊಟ್ಟಿದ್ದಾರೆ. ಇದಕ್ಕೆ ಸಪ್ರೇಟ್ ಬಾಕ್ಸ್ ಬರುತ್ತೆ, ಯಾವ ರೀಸನ್ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಬರೀ ಡೈರೆಕ್ಟ್ ಒಳಗಡೆ ಸ್ಪಂಜ್ ಹಾಕಿ ಕೊಟ್ಟಿದ್ದಾರೆ. ಹಿಂಗೆ ರೋಬೋಟ್ ಸಿಗುತ್ತೆ. ಇದಕ್ಕೆ 4 AA ಬ್ಯಾಟ್ರಿ ಸಿಗುತ್ತೆ. ರಿಮೋಟ್ ಒಂದು ಇರೋದು ಸಿಗುತ್ತೆ. ಓಕೆ ಎರಡು ಸಹ ಸೇಮ್. ಓಕೆ ಅಷ್ಟೇ. ಚೆನ್ನಾಗಿದೆ ಅಂತ ಅನ್ಸಲ್ಲ ಅಷ್ಟೇ. ಏನು ಸ್ಪೆಷಲ್ ಇದೆಯಾ? ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಯಾಕಿಲ್ಲ, ಸೆಲ್ ಮಾತ್ರ ಅಲ್ಲ, ಅದಕ್ಕೆ ಚಾರ್ಜಿಂಗ್ ಇಲ್ಲ ಅಷ್ಟೇ. ಇನ್ನೇನು ಸಿಗೋದಿಲ್ಲ. ಓಕೆನಾ, ಇಷ್ಟೇ ರಿಮೋಟ್. ಇದನ್ನ ಆನ್ ಮಾಡೋಂತೆ. ನಿಮಗೆ ಶೆಲ್ಸ್ ತೋರಿಸ್ಬೇಕಾದ್ರೆ ಶೆಲ್ಸಲ್ಲಿ ಹಾಕ್ಬಿಟ್ಟಿದ್ದೀವಿ. ಶೆಲ್ಸ ಅವ್ರು ಹಾಕ್ಬಿಟ್ಟಿರಲ್ಲ, ನಾವು ಹಾಕ್ಬೇಕಾಗತ್ತೆ. ನೋಡಿ, ಶೆಲ್ಸ್ ಹಾಕಿದ್ದೀವಿ. 4 ಶೆಲ್ ಹಾಕಬೇಕಾಗುತ್ತೆ. 4 ಶೆಲ್ ಹಾಕಬೇಕಾಗುತ್ತೆ. ಮತ್ತು ಇದಕ್ಕೂ ಸಹ 2 ಶೆಲ್ಸ್ ಹಾಕಬೇಕಾಗುತ್ತೆ. ಇಷ್ಟೇ. ಇದನ್ನ ಫಸ್ಟ್ ಆನ್ ಮಾಡ್ಕೊಬೇಡ. ಆನ್ ಮಾಡಿದ ತಕ್ಷಣ ಏನೋ ಹೇಳುತ್ತೆ, ಕೇಳಿಸ್ಕೊಳ್ಳಿ. ಹಾಯ್, ನಾನು ನಿಮ್ಮ ಗೈಡ್ಸ್ ಅಂತ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ. ಕನ್ನಡ ಇದ್ದರೆ ಚೆನ್ನಾಗಿತ್ತು, ಸೆಟ್ಟಿಂಗ್ ಮಾಡೋದಿದ್ರೆ ಮಾಡ್ಬೋದಿತ್ತು. ಸೆಟ್ಟಿಂಗ್ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕೇಳಿಸ್ಕೋಬೇಕು. ಸಾಂಗ್ ನಾವು ಸಹ ಸೆಟ್ ಮಾಡೋದಿದ್ರೆ ಸಾಕಾಗಿರ್ತಿತ್ತಲ್ಲ. ಈಗ ಆನ್ ಮಾಡ್ತೀನಿ, ಕೇಳಿಸ್ಕೊಂಬಿಡಿ. ವಾಚ್. ಕೇಳಿಸ್ಕೊಂಡು ಇಟ್ಕೋತೀನಿ. ಇದನ್ನ ಫಸ್ಟು ಇಟ್ಬಿಡೋಣ. ರಿಮೋಟು ಆಫು ಏನೂ ಇಲ್ಲ. ಇದು ಒಂದು ನಿಮಗೆ ಡ್ಯಾನ್ಸಿಂಗ್ ಮಾಡೋಗಿರುತ್ತೆ. ಫ್ರಂಟ್, ಬ್ಯಾಕ್, ರೈಟ್, ಲೆಫ್ಟ್. ಈಗ ಫಸ್ಟ್ ಫ್ರಂಟಿಗೆ ಕಳ್ಸೋಣಂತೆ. ಇಷ್ಟೇ. ಓಕೆನಾ, ಫ್ರಂಟ್, ಬ್ಯಾಕ್, ರೈಟ್, ಲೆಫ್ಟ್ ಆ್ಯಂಡ್ ಡ್ಯಾನ್ಸಿಂಗ್ ಮಾಡೋಣ ಅಂತ ಬನ್ನಿ. ಈಗ ಆಯ್ತಾ? ಇಷ್ಟೇ ಡ್ಯಾನ್ಸಿಂಗು, ಇನ್ನೇನಿದ್ರೆ ಸ್ಪೆಷಲ್ ಏನಿಲ್ಲ. ವಾಯ್ಸ್ ಇಂಪ್ರೂವ್ ಮಾಡೋಗಿದ್ದರೆ ಸಖತ್ತಾಗಿತ್ತು ಅಂದ್ಕೊತೀನಿ. ಇದೇ ಥರ ಇನ್ನೊಂದು ರೋಬೋಟ್ ಅನ್ಬಾಕ್ಸಿಂಗ್ ಮಾಡಿದ್ದೆ, ಅದು ಸಹ ಈ ಕಡೆ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ. ಅದು ಬಂದು ಸುಮ್ಮನೆ ಆನ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಿದ್ದು, ಏನಿಲ್ಲ. ಅಟ್ಲೀಸ್ಟ್ ಇದು ರಿಮೋಟ್ ಥರ ಕೊಟ್ಟಿದ್ದು, ಅದಕ್ಕೆ ರಿಮೋಟ್ ಸಹ ಕೊಟ್ಟಿರಲಿಲ್ಲ. ಅದಕ್ಕಿಂತಿದ್ದು ಬೆಟರ್ ಅಷ್ಟೇ. ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಇದರ ಪ್ರೈಸ್ ಬಂದು ನಿಮಗೆ 899, ಅಂದರೆ 900 ರೂಪಾಯಿನ ಪ್ರೈಸ್ ಆಗುತ್ತೆ ನಿಮಗೆ. ಅಷ್ಟೇ, ಏನಿಲ್ಲ ಸ್ಪೆಷಾಲಿಟಿ. ಇದು ಸ್ವಿಚ್ ಬಂದು ನಿಮಗೆ ಇಲ್ಲಿ ಸಿಗುತ್ತೆ. ಆನ್ ಮಾಡಿದ್ರೆ ಒಂದು ಟ್ಯೂನ್ ಇರುತ್ತೆ ಅಷ್ಟೇ.
ಸಾಂಗ್ ಸ್ಟಾರ್ಟ್ ಆಗೋಯ್ತು. ಆಫ್ ಆಫ್ ಹಾಂ ಆಫ್ ಆಯಿತು. ಓಕೆ ಇಷ್ಟೇ, ಇನ್ನೇನಿಲ್ಲ ಸ್ಪೆಷಲ್. ಓಕೆನಾ, ಇಷ್ಟೇ ಪ್ರೈಸ್ಗೆ. ಓಕೆ ಓಕೆ ಅಂದರೆ ಇದು ಕೆಲಸ ಏನಂದರೆ ಇದಕ್ಕೆ 2 ಮೋಡಲ್ಸ್ ಫಿಟ್ ಮಾಡಿದರೆ ಹೆಡ್ ಸಹ ರೊಟೇಟ್ ಆಗುತ್ತೆ, ಹ್ಯಾಂಡ್ ಸಹ ರೊಟೇಟ್ ಆಗುತ್ತಲ್ಲ, ಅದಕ್ಕೆ ಅದಕ್ಕೆಲ್ಲ ಪ್ರೈಸ್ ಮಾಡಿರ್ತಾರೆ. ಇನ್ನೇನಕ್ಕಿಲ್ಲ, ರಿಮೋಟು ಕ್ವಾಲಿಟಿ ಅಂತ ಚೆನ್ನಾಗಿದೆ. ಓಕೆ, ಕ್ವಾಲಿಟಿ ನೋಡಿದರೆ ಅಂತ ಹೇಳ್ಬಿಟ್ಟು ಅದೇ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಈ ಪ್ರೈಸ್ಗೆ ಇದು ವರ್ತಿಟ್ಟಲ್ಲ ಅಂತ ಅನ್ನಿಸ್ತಿದೆ. ಓಕೆನಾ, ನೋಡಿ ಇದಕ್ಕಿಂತ ಒಳ್ಳೆ ಚಾಯ್ಸ್ ಸಿಗುತ್ತೆ, ಸರ್ಚ್ ಮಾಡ್ತೀನಿ ನಾನು ಸಹ. ಚೆನ್ನಾಗಿ ಸಿಕ್ಕಿದ್ರೆ ಅನ್ಬಾಕ್ಸಿಂಗ್ ಸಹ ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಇಷ್ಟೇ ಇದ್ರ ಬಗ್ಗೆ, ಇನ್ನೇನಿಲ್ಲ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಸಿಗೋಣ. ಬಾಯ್.